ಸೊ ಮರ್ಡರ್ ಸಾರಥಿ ಈಗ ಜೈಲಿಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲಾ 7 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಹೊಸಕೆರೆಹಳ್ಳಿ ನಿವಾಸದಲ್ಲಿ ದರ್ಶನ್ ಅನ್ನ ಬಂಧನ ಮಾಡಿ ಈಗಾಗಲೇ ಆರ್ ನಗರದಲ್ಲಿ ಅರೆಸ್ಟ್ ಮಾಡಿಕೊಂಡು ಪವಿತ್ರ ಅವರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. A6 ಅನುಕುಮಾರ್, A7 ಜಗದೀಶ್, 14ನೇ ಆರೋಪಿ ಪ್ರದೂಷ್, ಇನ್ನು 12ನೇ ಆರೋಪಿ ಲಕ್ಷ್ಮಣ್, 11ನೇ ಆರೋಪಿ ನಾಗರಾಜುನು ಕೂಡ ಬಂಧನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಿಂದ ಬೇಲ್ ರದ್ದಾಗ್ತಾ ಇದ್ದಂತೆ ಎಲ್ಲಾ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಣ ಸುಪ್ರೀಂ ಕೋರ್ಟಿಗೆ ಹೋಗಿದ್ದೇ ಪೊಲೀಸರು ಇವರ ಬೇಲನ್ನು ರದ್ದು ಮಾಡಬೇಕು, ಇವರಿಗೆ ಬೇಲ್ ಕೊಡಬಾರ್ದಾಗಿತ್ತು, ಸಾಕ್ಷಿಗಳ ನಾಶವನ್ನ ಮಾಡ್ತಾರೆ, ಸಾಕ್ಷಿಗಳ ಜೊತೆ ಓಡಾಡ್ತಾ ಇದ್ದಾರೆ ಇವರು ಅಂತ ಹೇಳಿನೇ ಪೊಲೀಸರೇ ಹೋಗಿದ್ರು. ಇನ್ನು ರದ್ದಾಗ್ತಾ ಇದ್ದಂತೆ ಪೊಲೀಸರು ಕಾಯ್ತಾರಾ? ಹೋದ್ರು, ಕರ್ಕೊಂಡ್ರು, ಬಂದ್ರು, ಮೆಡಿಕಲ್ ಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಈಗ ಹೋಗಿ ನ್ಯಾಯಾಂಗ ಬಂಧನದ ಒಳಗಡೆ ಹಾಕ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಡೇಟ್ ಕೂಡ ಫಿಕ್ಸ್ ಆಗಿದೆ. ಚಾರ್ಜ್ ಫ್ರೇಮ್ ಅನ್ನು ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ ನ್ಯಾಯಾಧೀಶರು ರಾಜ್ಯದಲ್ಲಿ. ಸೊ ಹಾಗಾಗಿ ಅದು ಕೂಡ ಆರಂಭವಾಗುತ್ತೆ. ಇವರಿಗೆ 6 ತಿಂಗಳವರೆಗೂ ಕೂಡ ಈಗ ಬೇಲ್ ತಗೊಳ್ಳೋಕೆ ಯಾವ ಅವಕಾಶವೂ ಕೂಡ ಇಲ್ಲ. ಈಗ 6 ತಿಂಗಳು ಯಾಕೆ ಅಂತಂದರೆ ಅಷ್ಟರೊಳಗೆ ಟ್ರಯಲ್ ಮುಗಿಬೇಕು ಅಂತ ಹೇಳಿ, ವಾದ ಪ್ರತಿವಾದಗಳು ಕೇಸ್ ಬಗ್ಗೆ ಸಂಪೂರ್ಣವಾಗಿ ಮುಗಿಬೇಕು ಅಂತ ಹೇಳಿ. ಅದಾಗಿಯೂ ಕೂಡ ಟ್ರಯಲ್ ಏನಾದರೂ ಆಗದೇ ಇದ್ದಾಗ, ತಡ ಆಯಿತು ಅನ್ನೋದಾದರೆ ಆಗ ಬೇಕಿದ್ರೆ ಬೇಲ್ಗೆ ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ. ಇನ್ನೊಂದು 6 ತಿಂಗಳವರೆಗೂ ಇವ್ರಿಗೆ ಯಾವುದೇ ರೀತಿ ಜಾಮೀನು ಇಲ್ಲ. ನಮ್ಮ ಬಾಸ್ ಇವಾಗ ಬರ್ಬೋದು, ನಮ್ಮ ಬಾಸ್ ಅವಾಗ ಬರ್ಬೋದು, ಇವೆಲ್ಲ ಬೇಡ. ಈಗೇನಿದ್ರು 6 ತಿಂಗಳು ಅವ್ರು ಬರಲ್ಲ. 6 ತಿಂಗಳು ಫಿಕ್ಸು ನ್ಯಾಯಾಂಗ ಬಂಧನದಲ್ಲಿ. ಇನ್ ಕೇಸ್ ಆಫ್ ಮೆಡಿಕಲ್ ಎಮರ್ಜೆನ್ಸಿ, ತೀರಾ ಏನಾದರೂ ಇದ್ದರೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಜೈಲಲ್ಲೇ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೂ ಸುಪ್ರೀಂ ಕೋರ್ಟ್ ಹೇಳಿದೆ. ಕಾರಣ ಪೊಲೀಸರ ಪರವಾಗಿ ವಾದ ಮಾಡಿದಂಥ ವಕೀಲರು ಎಲ್ಲವ ಬಂಡವಾಳವನ್ನು ಬಿಚ್ಚಿಟ್ಟಿದ್ರು.